ನೀವು ಸೋತ್ರಿ ಅಂತ ಯಾಕೆ ಅನ್ಕೋತೀರಾ ಮೇಡಮ್? ಇನ್ನೂ ಕಾಲ ಮಿಂಚಿಲ್ಲ. ಆಗಿರೋದನ್ನೆಲ್ಲ ಮರೆತು ಒಳ್ಳೆಯವರಾಗಿ ನಮ್ಮೆಲ್ಲರ ಜೊತೆ ಖುಷಿಯಾಗಿರ್ಬೋದಲ್ವಾ? ಆದರೆ ನಮ್ಮ ಥರ ಹೆಣ್ಣನ್ನ ಯಾರು ತಾನೇ ಕ್ಷಮಿಸ್ತಾರೆ? ಯಾರು ಕ್ಷಮಿಸ್ತಾರೆ? ನಾನು ಕ್ಷಮಿಸ್ತೀನಿ ಅದಕ್ಕೆ. ನನಗೆ ಯಾವಾಗಲೂ ನೀವೇ ಅದಕ್ಕೆ ಆಗಿರ್ಬೇಕನ್ನೋದೇ ಆಸೆ. ನಿಮ್ಮ ಜಾಗನ ಬೇರೆ ಯಾರು ತುಂಬಕ್ಕಾಗಲ್ಲ. ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಮೇಡಮ್. ಈ ಮನೆ ಸೊಸೆ ಆಗಿ ನೀವು ಇದೇ ಮನೇಲಿರಬೇಕು ಅನ್ನೋದೇ ನನ್ನ ಆಸೆ. ನೀನು ಈ ಮನೆಗೆ ಇಷ್ಟೆಲ್ಲ ಅನ್ಯಾಯ ಅನಾಹುತ ಮಾಡಿದ್ರು ತಪ್ಪನ್ನೆಲ್ಲ ತಿದ್ಕೊಂಡು ಒಳ್ಳೆ ಜೀವನ ಮಾಡ್ತೀಯ ಅನ್ನೋದಾದರೆ ನಿನಗೆ ನಾನು ಇನ್ನೊಂದು ಅವಕಾಶ ಕೊಡ್ತೀನಿ. ಸೌಂದರ್ಯ, ಅಪ್ಪ ಆಕ್ಸಿಡೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿನ್ನ ಮನಸ್ಸಲ್ಲಿ ಇಷ್ಟು ದಿನ ಇಷ್ಟೊಂದು ದ್ವೇಷ ಇತ್ತು. ಆದರೆ ಅದನ್ನು ಅಪ್ಪ ಬೇಕು ಅಂತ ಮಾಡಲಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡು ನೀನು ಒಳ್ಳೆಯವಳಾಗಿರ್ತೀಯ ಅಂದರೆ ನಿನ್ನನ್ನು ಕ್ಷಮಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಅವತ್ತು ಬೆಟ್ಟದ ಮೇಲೆ ನಿನ್ನನ್ನು ಸಾಯಿಸೋ ಪ್ರಯತ್ನ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ನಮ್ಮ ಮನೆಯವ್ರ ಮೇಲೆಲ್ಲ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ಯಾ ಅನ್ನೋದು ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. ಅದನ್ನೆಲ್ಲ ತೆಗೆದುಹಾಕಿ ಮತ್ತೆ ಹೊಸ ಸೌಂದರ್ಯ ಆಗಿ ನೀನು ಬದುಕ್ತೀನಿ ಅನ್ನೋದಾದರೆ ಈ ಮನೇಲಿರೋದಕ್ಕೂ ಅವಕಾಶ ಮಾಡಿಕೊಡ್ತೀನಿ. ಸೌಂದರ್ಯ, ನನ್ನ ಮಗಳ ಸಾವಿಗೆ ನೀನೇ ಕಾರಣ ಆಗಿರ್ಬೋದು, ಆದರೂ ನಾನು ನಿನ್ನನ್ನು ಕ್ಷಮಿಸ್ತೀನಿ. ಕೊನೆವರೆಗೂ ನೀನೇ ನನ್ನ ತಂಗಿ ಆಗಿರಲಿ ಅಂತ ಬಯಸ್ತೀನಿ. ಇಷ್ಟು ದಿನ ನಿಮ್ಮ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ. ನೀವಿಷ್ಟೆಲ್ಲ ತಪ್ಪು ಮಾಡಿರೋದಕ್ಕೆ ಕಾರಣ ನಿಮ್ಮ ಮನಸ್ಸಲ್ಲಿ ನಮ್ಮ ಮನೆಯವ್ರ ಬಗ್ಗೆ ಇದ್ದ ಅಪಾರ್ಥನೆ ಕಾರಣ. ಆದರೂ ನಾವೆಲ್ಲರೂ ನಿಮ್ಮನ್ನು ಕ್ಷಮಿಸಿ ನೀವು ಇಲ್ಲೇ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀವಿ ಅಂದರೆ ನಿಮ್ಮ ಮೇಲಿರೋ ಪ್ರೀತಿ ಗೌರವನೇ ಅದಕ್ಕೆ ಕಾರಣ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲೇ ಇರಿ. ಸೌಂದರ್ಯ, ನೀನು ಯಾವತ್ತಿದ್ರೂ ಈ ಮನೆಗೆ ಮಹಾರಾಣಿನೇ. ನಮ್ಮ ಜೊತೆನೇ ಇನ್ನು ಮುಂದೆ ಇಲ್ಲೇ ಒಟ್ಟಿಗೆ ಇರ್ತೀನಿ ಅಂತ ಒಪ್ಕೊಳಮ್ಮ. ಅಳ್ಬೇಡಿ ಅದಕ್ಕೆ, ಆಗಿದ್ದಾಯಿತು. ಇನ್ಮೇಲಾದರೂ ಈ ಮನೇಲೆಲ್ಲರೂ ಸಂತೋಷವಾಗಿರೋಣ. ಎಲ್ಲರ ಋಣ ತೀರ್ಸಕ್ಕೆ ಅದು ಎಷ್ಟು ಜನ್ಮ ಆಯ್ತು ಬರ್ಬೇಕೋ ಗೊತ್ತಿಲ್ಲ. ನಿಮ್ಮೆಲ್ಲರಿಗೂ ನಾನು ಇಷ್ಟೊಂದು ಕೆಟ್ಟದ್ದು ಮಾಡಿದ್ರು ಮತ್ತೆ ನೀವೆಲ್ಲರೂ ನನ್ನನ್ನು ಕ್ಷಮಿಸಿ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಎಷ್ಟು ಕೈ ಮುಗಿದ್ರು ಸಾಲದು. ದ್ವೇಷನೇ ಜೀವನ ಅಂತ ಅನ್ಕೊಂಡಿದ್ದು ನನಗೆ ದೀಪ ಬಂದು ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದ್ಲು. ಸಂಬಂಧಗಳು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಚಿರು ಕಲಿಸ್ಕೊಟ್ಟ. ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದು ನೋಡಿದ್ರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ಚಿಕ್ಕವಳಾಗ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ. ಗುರು, ನೀವು ನಿಜವಾಗ್ಲೂ ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ? ನಿಜವಾಗ್ಲೂ ಕ್ಷಮಿಸ್ತೀರಾ ಅಲ್ವಾ? ಇವತ್ತಿಂದ ಈ ಮನೇಲಿ ನೀವೆಲ್ಲರೂ
ಹೊಸ ಸೌಂದರ್ಯನ ನೋಡ್ತೀರ. ನಿಮ್ಮೆಲ್ಲರಿಗೂ ಹೇಗಿಷ್ಟನೋ ಈ ಸೌಂದರ್ಯ ಹಾಗೆ ಬದುಕು ತೋರಿಸ್ತಾಳೆ. ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಕಾಣ್ತಾಳೆ. ನಿಮ್ಮೆಲ್ಲರ ಜೊತೆ ಸಂತೋಷವಾಗಿರ್ತೀನಿ. ನಾವೆಲ್ಲರೂ ಒಟ್ಟಾಗಿ ಸಂತೋಷವಾಗಿರೋಣ. ನಥಿಂಗ್ ಟು ವರಿ. ಸೌಂದರ್ಯ ಅವರು IVF ಮೂಲಕ ಮಕ್ಕಳನ್ನ ಪಡ್ಕೋಬಹುದು. ಟ್ರೀಟ್ಮೆಂಟ್ ಕೂಡ ಆದಷ್ಟು ಬೇಗ ಶುರು ಮಾಡಬೇಕಾಗುತ್ತೆ. ಡಾಕ್ಟರ್, ಇವತ್ತೇ ಶುರು ಮಾಡಿ. ಓಕೆ, ಐ ಆಮ್ ರೆಡಿ. ದೀಪ, ನೀನು ಮಾಡಿರೋ ಸಹಾಯಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿನ್ನಲ್ಲಿರೋ ಒಳ್ಳೆ ಗುಣನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋತೀನಿ. ಸೌಂದರ್ಯಕ್ಕಿಂತ ಗುಣನೇ ಮುಖ್ಯ ಅನ್ನೋದನ್ನು ನೀನು ತೋರಿಸ್ಕೊಟ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಇನ್ನು ಮುಂದೆ ನಿಮ್ಮೆಲ್ಲರ ಇಷ್ಟದ ಹಾಗೆ ಈ ಮನೆಗೊಂದು ಚಿಕ್ಕ ಮಗು ಬರುತ್ತೆ. ದೀಪ, ಇನ್ನು ಮುಂದೆ ನೀನು ನನ್ನನ್ನು ಅಕ್ಕ ಅಂತ ಕರಿತೀಯಾ? ಸರಿ ಮೇಡಮ್. ಸರಿ ಅಕ್ಕ. ಏನಂತೆ ನನ್ನ ಕಂದಮ್ಮ ಅದು? ಅಯ್ಯೋ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಅದಕ್ಕೆ ಇಷ್ಟೊಂದು ಅಳ್ತಾ ಇದೆ ಮಗು. ಈ ಮನೆಯಲ್ಲಿ ತೊಟ್ಲೆ ತೂಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಈಗ ಒಂದು ಮುದ್ದಾದ ಮಗು ಬಂದಿದೆ. ಈ ಮಗುಗೆ ನೀನೇ ಹೆಸರಿಡ್ಬೇಕು. ಏನು ಹೆಸರು ಇಡ್ಬೇಕಂತ ಡಿಸೈಡ್ ಮಾಡಿದ್ಯಾ? ಈ ಮನೆಗೆ ಈ ಮಗು ಬಂದಮೇಲೆ ಪ್ರಶಾಂತವಾದ ವಾತಾವರಣ ಬಂದಿರೋದು. ಅದಕ್ಕೆ ನಾನು ಸೌಂದರ್ಯ ಪ್ರಶಾಂತ್ ಅಂತ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರಶಾಂತ್, ಪ್ರಶಾಂತ್, ಪ್ರಶಾಂತ್. ದೀಪ, ನೀನು ಚಿರುನ ಪ್ರೀತಿಯಿಂದ ಅದೇನೋ ಕರಿತೀಯಲ್ಲಮ್ಮ, ಅದನ್ನೊಂದ್ಸಲಿ ಕರೆದ್ಬಿಡು. ಕೇಳಿ ತುಂಬ ದಿವಸ ಆಯಿತು.